ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚೇತುಶ್ರೀ ವ್ಲಾಗ್ಸ್. ನಮ್ಮ ಹಳ್ಳಿ ಎತ್ತಿನ ಗಾಡಿನೂ ಯಾವ BMW ಕಮ್ಮಿ ಇಲ್ಲ. ಈ ವಿಡಿಯೋದಲ್ಲಿ ನಿಮಗೆ ನಾವು ಉಕ್ಕಡಗಾತ್ರಿಗೆ ಹೋಗಿದ್ದು, ಹಾಗೆ ನಮ್ಮ ಮನೆ ದೇವರಾದ ಅಳ್ಳೂರು ರಂಗನಾಥ ಸ್ವಾಮಿಗೆ ಹೋಗಿದ್ದು, ಹಾಗೆ ತೇರು, ಹಾಗೆ ಹಳ್ಳಿಯ ಅನುಭವ ಎಲ್ಲನೂ ತಿಳಿಸ್ತಾ ಹೋಗ್ತೀವಿ. ಬೆಳಗ್ಗೆ ಬೇಗ ಎದ್ದು ಟಿಫನ್ ಮಾಡಿಕೊಂಡು ರೆಡಿ ಆಗಿಬಿಟ್ಟು ನಾವು ಹೋಗಿದ್ದು ಉಕ್ಕಡಗಾತ್ರಿ ಕರಿಬಸವೇಶ್ವರ ಟೆಂಪಲ್ಗೆ. ಹೋಗೋ ದಾರಿ ಅಂತೂ ತುಂಬಾ ಸುಂದರವಾಗಿತ್ತು. ಹಳ್ಳಿ ದಾರಿಲಿ ಹೋಗ್ತಾ ಇದ್ರೇ ಚೆಂದ ಅನಿಸ್ತಾ ಇತ್ತು. ಅಲ್ಲಿ ಕುರಿ ಮೇಯಿಸ್ತಾ ಇರೋರು, ಹಸು ಸಾಕಿರೋರು ಎಲ್ಲರನ್ನು ನೋಡ್ತಾ, ಸುತ್ತಮುತ್ತ ಹಸಿರಾಗಿರೋ ಹೊಲಗಳು ಇದೆಲ್ಲ ನೋಡಿ ಹೊಟ್ಟೆ ತುಂಬ ಪ್ಯೂರ್ ಆಕ್ಸಿಜನ್ನ ತಗೊಂಡು ಉಕ್ಕಡಗಾತ್ರಿ ರೀಚ್ ಆದ್ವಿ. ಹಾಗೆ ಗಾಡಿನ ಪಾರ್ಕ್ ಮಾಡಿಕೊಂಡು ನಾವು ಹೋಗಿದ್ದೆ ತುಂಗಭದ್ರಾ ನದಿಗೆ. ಈ ದೇವಸ್ಥಾನ ತುಂಗಭದ್ರಾ ನದಿ ದಡದಲ್ಲೇ ಇದೆ. ಹಾಗೆ ಈ ದೇವಸ್ಥಾನಕ್ಕೆ ಬರೋ ಮುಂಚೆ ತುಂಗಭದ್ರಾ ನದಿಯಲ್ಲಿ ಸ್ನಾನ ಮಾಡಿದ್ರೆ ಎಲ್ಲ ಪಾಪ ಕಳೆದುಕೊಂಡು ದರ್ಶನ ಪಡ್ಕೊಂಡ್ರೆ ನಮ್ಮೆಲ್ಲ ಕಷ್ಟಗಳು ಈಡೇರುತ್ತೆ ಅನ್ನೋ ನಂಬಿಕೆ. ಆದರೆ ನಮ್ಮ ಜನಗಳನ್ನು ನೋಡಿ, ಇಲ್ಲೊಂದು ಕಡೆ ಒಬ್ಬರು ಸೊಪ್ಪು ತಳಿತಾ ಇದ್ದರೆ ಅಲ್ಲಿ ಒಂದು ಕಡೆ ನೀಟಾಗಿ ಬಟ್ಟೆ ಸೆಳಿತಾ ಇದ್ದಾರೆ. ಇನ್ನೊಂದು ಕಡೆ ಶಾಂಪು ಸೋಪು ಹಾಕ್ಕೊಂಡು ನೀಟಾಗಿ ಸ್ನಾನ ಮಾಡ್ತಿದ್ದಾರೆ. ಇಂಥ ಜನಗಳಿದ್ದರೆ ನಮ್ಮ ಪ್ರಕೃತಿ ಅದೋ ಗತಿ. ದೇವಸ್ಥಾನದವರು ಇದಕ್ಕೆಲ್ಲ ಒಂದು ಸ್ಟ್ರಿಕ್ಟ್ ಆ್ಯಕ್ಷನ್ ತಗೋಬೇಕು. ಏನಂತೀರಾ ಕಮೆಂಟಲ್ಲಿ ತಿಳಿಸಿ. ಇನ್ನು ಈ ದೇವಸ್ಥಾನದ ಬಗ್ಗೆ ಹೇಳೋದಾದರೆ ಇದಕ್ಕೆ 400 ವರ್ಷಗಳ ಇತಿಹಾಸವಿದೆ. ಇಲ್ಲಿ ಶ್ರೀ ಕರಿಬಸವೇಶ್ವರ ಸ್ವಾಮಿಯವರು ತಪಸ್ಸು ಮಾಡಿ ಸಿದ್ಧಿ ಪಡೆದುಕೊಂಡು ಅನೇಕ ದುಷ್ಟಶಕ್ತಿಗಳನ್ನು ನಿವಾರಣೆ ಮಾಡ್ತಾರೆ. ಹಾಗೆ ಎಷ್ಟೋ ಜನ ತಮ್ಮ ತಮ್ಮ ಮಾನಸಿಕ ನೆಮ್ಮದಿಗೋಸ್ಕರ ಇಲ್ಲಿ ಬಂದು ಸ್ಟೇ ಮಾಡ್ತಾರೆ. ನೆಕ್ಸ್ಟ್ ಡೇ ಸ್ವಾಮಿಯ ದರ್ಶನ ಪಡ್ಕೊಂಡು ಅವರವರ ಮನೆಗಳಿಗೆ ತೆರಳ್ತಾರೆ. ನಾವು ಮಿಡಲ್ ಡೇಸಲ್ಲಿ ಹೋಗಿದ್ದರಿಂದ ರಶ್ ಇರಲಿಲ್ಲ. ಹಾಗೆ ಅಮಾವಾಸ್ಯೆ ಹುಣ್ಣಿಮೆಗೆ ಬಂದರೆ ಇಲ್ಲಂತೂ ತುಂಬಾ ರಶ್ ಇರುತ್ತೆ. ಯಾರಿಗೆಲ್ಲ ಈ ದೇವಸ್ಥಾನ ಗೊತ್ತಿದೆ ಕಮೆಂಟಲ್ಲಿ ತಿಳಿಸಿ. ಹಾಗೆಯೇ ಇಲ್ಲಿ ತುಕ್ಕಪ್ಪಜ್ಜ ಹಾಗೂ ನಾಗಪ್ಪಜ್ಜ ಇವರು ಅಜ್ಜಯ್ಯನವರ ಪ್ರಮುಖ ಶಿಷ್ಯರಾಗಿರ್ತಾರೆ. ಹಾಗೆ ಇವರು ಅವರ ಬಲಗೈ ಎಡಗೈ ಅಂತ ನಂಬಲಾಗುತ್ತೆ. ಇವರನ್ನು ಸಹ ಪೂಜೆ ಮಾಡ್ತಾರೆ. ಹಾಗೆ ದುಷ್ಟಶಕ್ತಿ ನಿವಾರಣೆಗೆ ಇವರಿಬ್ಬರು ಅಜ್ಜಯ್ಯ ಸ್ವಾಮಿಯವರ ಜೊತೆ ಪ್ರಮುಖ ಪಾತ್ರ ವಹಿಸಿರ್ತಾರೆ. ಹಾಗೆ ದರ್ಶನ ಎಲ್ಲ ಮುಗಿಸ್ಕೊಂಡು ಒಂದು ಸೆಲ್ಫಿ ತಗೊಂಡು ನೆಕ್ಸ್ಟ್ ಹೋಗಿದ್ದು ಅಳ್ಳೂರು ರಂಗನಾಥ ಸ್ವಾಮಿ ಬೆಟ್ಟಕ್ಕೆ. ಈ ಬೆಟ್ಟ ಅಂತೂ ಪ್ರಕೃತಿಯ ಮಧ್ಯೆ ಇದೆ. ಯಾರೆಲ್ಲ ಫ್ಯಾಮಿಲಿ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂದ್ಕೊತೀರಾ, ನಿಯರ್ ಬೈ ಹಿರೇಕೆರೂರು, ರಟ್ಟಳ್ಳಿ ಹಾಗೆ ಹಾವೇರಿ ಈ ಬೆಟ್ಟಕ್ಕೆ ಒಂದ್ಸರಿ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ. ಹಾಗೆ ಈ ಬೆಟ್ಟದ ಸ್ಟಾರ್ಟಿಂಗಲ್ಲೇ ನಿಮಗೆ ಪಂಚಮುಖಿ ಆಂಜನೇಯ ಟೆಂಪಲ್ ಇದೆ. ಹಾಗೆ ಮೇಲ್ಗಡೆ ಹೋದರೆ ರಂಗನಾಥ ಸ್ವಾಮಿ ಟೆಂಪಲ್ ಇದೆ. ಮೇಲ್ಗಡೆ ಹೋಗೋಕ್ಕೆ ಸ್ಟೆಪ್ಸ್ ಕೂಡ ಇದೆ. ಹತ್ಕೊಂಡು ಹೋಗ್ತೀವಿ ಅನ್ನೋರು ಹಾಗೂ ಹೋಗ್ಬೋದು. ಹಾಗೆ ಬೈಕ್ ರೈಡು ಇಲ್ಲ ಗಾಡೀಲಿ ಹೋಗ್ತೀವಿ ಅನ್ನೋರಿಗೆ ಒಳ್ಳೆ ಆಫ್ ರೋಡ್ ರೈಡ್ ಆಗುತ್ತೆ. ಇನ್ನು ಮೇಲ್ಗಡೆ ಟೆಂಪಲ್ ಈ ಥರ ಇದೆ. ಹಾಗೆ ಇಲ್ಲಿರೋ ಮೂರ್ತಿ ಉದ್ಭವ ಆಗಿರೋ ಮೂರ್ತಿ ಆಗಿರುತ್ತೆ. ಹಾಕ್ತೀನಿ ನೋಡಿ, ಆದರೆ ಕ್ಲಿಯರಾಗಿ ಕಾಣಿಸಲ್ಲ ಅನಿಸುತ್ತೆ. ಹಾಗೆ ದೇವಸ್ಥಾನಕ್ಕೆ ನಮಸ್ಕಾರ ಮಾಡಿಕೊಂಡು ಇಲ್ಲಿದ್ದ ತೇರಿಗೂ ನಮಸ್ಕಾರ ಮಾಡಿ ಕೆಳಗಡೆ ಹೋದ್ವಿ ಪಂಚಮುಖಿ ಆಂಜನೇಯನ ಟೆಂಪಲ್ಗೆ. ನಾವು ಮನೆಯವ್ರು ನಂಗೆ ರೇಗಿಸ್ತಾ ಇದ್ರು, ನೋಡು ಎಷ್ಟು ಕಪ್ಪಾಗಿದೆಯಾ ಬಿಸಿಲಿಗೆ ಅಂತ. ಹಾಗೆ ಬೆಟ್ಟದ ಕೆಳಗಡೆ ಇರೋ ಪಂಚಮುಖಿ ಆಂಜನೇಯನ ಟೆಂಪಲ್ ಅಂತೂ ತುಂಬ ಚೆನ್ನಾಗಿದೆ, ಪ್ರಶಾಂತವಾಗಿದೆ. ಇದೇ ನೋಡಿ ಪಂಚಮುಖಿ ಆಂಜನೇಯನ ವಿಗ್ರಹ. ನೀವು ನಮಸ್ಕಾರ ಮಾಡ್ಕೊಳ್ಳಿ. ಹಾಗೆಯೇ ಟೆಂಪಲಲ್ಲಿ ಈ ಥರ ಮೂರ್ತಿಗಳಿಗೆ ಸುಂದರವಾಗಿ ಪೇಂಟಿಂಗ್ ಮಾಡಿದ್ದಾರೆ. ಹಾಗೆ ಮೊಸಳೆ ಥೀಮಲ್ಲಿ ಈ ಟೆಂಪಲ್ನ ಕಟ್ಟಿದ್ದಾರೆ. ಕಂಬಗಳಲ್ಲೂ ಮೊಸಳೆ ನೋಡ್ಬೋದು. ಹಾಗೆಯೇ ನೋಡಿ ನಮ್ಮ ಸುಂದರವಾದ ಕರ್ನಾಟಕ ಮ್ಯಾಪ್ ತೋರಿಸ್ತೀನಿ. ಎಲ್ಲ ಜಿಲ್ಲೆಗಳನ್ನು ಒಂದೊಂದು ಧಾನ್ಯಗಳಿಂದ ಮಾರ್ಕ್ ಮಾಡಿದ್ದಾರೆ. ಪೇಂಟಿಂಗ್ ಅಂತೂ ಹೊಸದಾಗಿ ಮಾಡಿದ್ರು ಅನಿಸುತ್ತೆ. ಫುಲ್ ಕಲರ್ಫುಲ್ಲಾಗಿ ಕಾಣಿಸ್ತಾ ಇತ್ತು. ಮೇಲ್ಗಡೆ ಏನು ದೇವ್ರನ್ನ ತೋರಿಸಿದೆ ಅದೇ ಈ ಅಲ್ಲಿಂದ ಮನೆಗೆ ಬಂದು ಊಟ ಮಾಡಿಕೊಂಡು ರೆಡಿಯಾಗಿ ನಾನು ನಮ್ಮ ಮನೆಯವರು ಹಾಗೂ ನನ್ನ ಮೈದ್ನ ನನ್ನ ತಂಗಿ ಮನೆ ದೇವ್ರ ತೇರಿಗೆ ಬೈಕಲ್ಲಿ ಹೋಗ್ತಾಯಿದ್ವಿ. ಹಾಗೆ ಇಲ್ಲಿ ಎಲ್ಲರೂ ಕೂಡ ಎತ್ತಿನ ಬಂಡಿ ಕಟ್ಕೊಂಡು ತೇರಿಗೋಸ್ಕರ ಬಂದಿದ್ದರು. ಇದೇ ನೋಡಿ ಬಸವೇಶ್ವರ ರಥೋತ್ಸವ. ಸುತ್ತಮುತ್ತ ಹಳ್ಳಿಲಿರೋರೆಲ್ಲ ಇಲ್ಲಿ ಬಂದಿದ್ದರು. ಹಾಗೆ ತೇರಿಗೆ ದೊಡ್ಡದಾದ ರುದ್ರಾಕ್ಷಿ ಸರ ಹಾಕಿದ್ರು. ತೇರು ಹಾಗೆ ಟೆಂಪಲ್ನ ತುಂಬ ಸುಂದರವಾಗಿ ಡೆಕೋರೇಟ್ ಮಾಡಿದರು. ನಮ್ಮ ಮನೆಯಲ್ಲಿ ಪ್ರತಿ ಅಮಾವಾಸ್ಯೆಗೆ ಈ ಟೆಂಪಲಿಗೆ ಬರ್ತೀವಿ. ಹಾಗೆ ದೇವ್ರಿಗೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಇದೇ ನೋಡಿ ಬಸವಣ್ಣ. ದರ್ಶನ ಮುಗಿಸ್ಕೊಂಡ್ವಿ. ಅಷ್ಟರಲ್ಲಿ ತೇರು ಎಳೆಯೋ ಟೈಮ್ ಆಯಿತು. ಹಾಗೆ ತೇರು ಎದುರುಗಡೆ ಹೋದ್ವಿ. ಇಲ್ಲಿ ನೋಡಿ ಎಲ್ಲರೂ ಬಾಳೆಹಣ್ಣು ತೊಗೊಂಡು ತೇರಿಗೆ ಎಸಿತಾ ಇದ್ರು. ಕರೆಕ್ಟಾಗಿ ಟಚ್ ಆಗ್ತಾ ಇತ್ತು. ಇನ್ನು ಕೆಲವೊಬ್ರು ತೇರಲ್ಲಿ ಕೂತಿರೋರ್ಗೇನೆ ಹೊಡೆದಂಗೆ ಆಗ್ತಾಯಿತ್ತು. ನಾವು ಚಿಕ್ಕವರಿದ್ದಾಗ ಈ ರೀತಿ ತೇರ್ಗೆ ಹೋದರೆ ಎಷ್ಟೋ ಬಾಳೆಹಣ್ಣುಗಳನ್ನು ಕ್ಯಾಚ್ ಹಿಡ್ಕೊಂಡು ಮನೆಗೆ ತರ್ತಿದ್ವಿ. ಇದನ್ನೆಲ್ಲ ನೋಡ್ತಾ ನನಗೆ ನನ್ನ ಚೈಲ್ಡ್ಹುಡ್ಡಲ್ಲಿ ನಾನು ಟೆಂಪಲ್ ವಿಸಿಟ್ ಮಾಡಿದ್ದು, ತೇರು ಎಳ್ತಿದ್ದು ಎಲ್ಲ ನೆನಪಾಗ್ತಾ ಇತ್ತು. ತೇರು ಈ ರೀತಿ ಮುಂದೆ ಸಾಗ್ತಾ ಇತ್ತು. ತುಂಬ ಜನ ಇದ್ದರು.
ಇದೇ ಅಲ್ವಾ ಹಳ್ಳಿ ಜನರ ಒಗ್ಗಟ್ಟು ಅಂದರೆ. ಹಾಗೆ ತೇರು ಮುಂದೆ ಹೋದ್ಮೇಲೆ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಅಲ್ಲೇ ಒಂದು ಗೌರ್ಮೆಂಟ್ ಸ್ಕೂಲಲ್ಲಿ ಕೂತಿದ್ವಿ. ನಮ್ಮ ಮನೆಯವರು ಎಲ್ರಿಗೂ ಐಸ್ ತಂದು ಕೊಟ್ಟರು, ತಿಂತಾಯಿದ್ವಿ. ಇವ್ರಿಗೆ ಪೋಸ್ ಕೊಡಿ ಅಂದರೆ ನೋಡಿ ಹೇಗೆ ನೋಡ್ತಿದ್ದಾರೆ. ಗೌರ್ಮೆಂಟ್ ಸ್ಕೂಲ್ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ. ಸಿಟಿಗಳಲ್ಲೆಲ್ಲ ಈ ಥರ ಗೌರ್ಮೆಂಟ್ ಸ್ಕೂಲ್ ತುಂಬಾ ರೇರು. ನಾನು ಈ ರೀತಿ ಗೌರ್ಮೆಂಟ್ ಸ್ಕೂಲ್ಗಳಿಗೆ ಹೋಗಿದ್ದು ಫಸ್ಟ್ ಟೈಮ್. ಇದನ್ನು ನೋಡ್ತಾ ನೀವು ಕೂಡ ನಿಮ್ಮ ಪ್ರೈಮರಿ ಹೈಸ್ಕೂಲ್ನ ನೆನೆಸ್ಕೊಳ್ಳಿ. ಸ್ಕೂಲ್ ರಜೆ ಇದ್ದಿದ್ದರಿಂದ ಎಲ್ಲ ಗಾಡಿಯವರು ಇಲ್ಲೇ ಪಾರ್ಕ್ ಮಾಡ್ತಾಯಿದ್ರು. ಈ ಎತ್ತಿನ ಗಾಡಿ ನೋಡಿ ಎಷ್ಟು ಚೆನ್ನಾಗಿದೆ. ಹಾಗೆ ಇಲ್ಲಿಗೆ ಜನ ಟ್ರ್ಯಾಕ್ಟ್ರಲ್ಲೂ ಬರ್ತಾಯಿದ್ರು. ಐಸ್ ಕ್ರೀಮ್ ಎಲ್ಲ ತಿಂದು ಮುಗಿಸಿದ ಮೇಲೆ ನಾನು ಕೂಡ ಎತ್ತಿನ ಗಾಡೀಲಿ ಹೋಗಬೇಕು ಅಂತ ಎಕ್ಸೈಟ್ಮೆಂಟಲ್ಲಿ ಹತ್ತಿ ಕೂತ್ಕೊಂಡೆ. ನಮ್ಮ ಗಾಡಿ ಕೂಡ ಸ್ಟಾರ್ಟ್ ಆಯಿತು. ನಮ್ಮ ಮನೆಯವ್ರಿಗೆ ಬಾಯ್ ಹೇಳ್ಕೊಂಡು ನಾನು ಎತ್ತಿನ ಗಾಡಿಯಲ್ಲಿ ಮನೆಗೆ ಹೋಗ್ತಾ ಇದ್ದೆ. ಯಾರೆಲ್ಲ ಹಳ್ಳಿಯಲ್ಲಿದ್ದೀರಾ ಇದೊಂದು ಸರಿ ಎಕ್ಸ್ಪೀರಿಯೆನ್ಸ್ ಮಾಡಿ. ಈ ರೈಡ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಹಳ್ಳಿಯಲ್ಲಿರೋ ಎತ್ತಿನ ಗಾಡಿನೂ ಯಾವ BMW ಕಮ್ಮಿ ಇಲ್ಲ ಅಲ್ವಾ. ಒಳ್ಳೆ ಸನ್ಸೆಟ್ ಟೈಮಲ್ಲಿ ನಾನಂತೂ ನನ್ನ ಫಸ್ಟ್ ಎತ್ತಿನ ಬಂಡಿ ಸವಾರಿನ ಎಂಜಾಯ್ ಮಾಡ್ತಾ ಹೋದೆ. ಹಳ್ಳಿ ಜನ ಒಳ್ಳೆ ಜನ, ಹಳ್ಳಿ ಗಾಳಿ ಶುದ್ಧ ಗಾಳಿ, ಹಳ್ಳಿಯ ಜೀವನ ನೆಮ್ಮದಿಯಾದ ಜೀವನ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಹಾಗೆ ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.